ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3 ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ ಅಭ್ಯಾಸಗಳನ್ನು ಮಾಡ್ತಾ ಹೋಗುವ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ. ಹಳೆಯ ಪ್ರಶ್ನೆ ಪತ್ರಿಕೆ 2024ರ ಸಮಾಜಶಾಸ್ತ್ರ ಕೋರ್ಸ್ 3ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೋಡುವ. 5 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆಯಿರಿ. ಚಂಪಾರಣ್ಯ ಸತ್ಯಾಗ್ರಹದ ಕುರಿತು ಟಿಪ್ಪಣಿ ಬರೆಯಿರಿ. ಗ್ರಾಮೀಣ ಋಣಭಾರದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ. ನಗರೀಕರಣದ ಅರ್ಥವನ್ನು ನೀಡಿ. ನಗರ ಪರಿಸರ ಶಾಸ್ತ್ರದ ಅರ್ಥವನ್ನು ತಿಳಿಸಿ. ನಗರ ಯೋಜನೆಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಒಟ್ಟು 6 ಪ್ರಶ್ನೆಗಳನ್ನು ಕೊಡ್ತಾರೆ. ನೀವು 4 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗಿರುವಂಥದ್ದು. ಇದರಲ್ಲಿ ನಿಮಗೆ ಸರಿಯಾಗಿ ಗೊತ್ತಿರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಾದರೂ ಜನರಲ್ ಆಗಿರುವಂತಹ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಬರಿತಾ ಹೋಗಿ. ಈ ರೀತಿಯ ಕೆಲವೊಂದು, ಈಗ ನಿಮಗೆ ಚಂಪಾರಣ್ಯ ಸತ್ಯಾಗ್ರಹದ ಬಗ್ಗೆ ಸರಿಯಾಗಿ ಗೊತ್ತಿದ್ದರೆ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲ ಅಂತಾದರೆ ನೀವು ಉಳಿದಿರುವಂಥ ಗ್ರಾಮೀಣದ ಋಣಭಾರ ಅದೆಲ್ಲ ನಮ್ಮ ಜನರಲ್ ಆಗಿ ನಮ್ಮ ಹಳ್ಳಿಗಳಲ್ಲಿರುವಂಥ ವಿಚಾರ ಆದ್ದರಿಂದ ಆ ರೀತಿಯ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಬರಿತಾ ಹೋಗಿ. ಇನ್ನು ವಿಭಾಗ B ಅಂತ ಬಂದಾಗ 10 ಅಂಕದ ಪ್ರಶ್ನೆಗಳು ಬಂದಿರುವಂತಹ ಪ್ರಶ್ನೆಗಳು. ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚರ್ಚಿಸಿ. ಗ್ರಾಮೀಣ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಬದಲಾವಣೆಗಳನ್ನು ವಿಶ್ಲೇಷಿಸಿ. ನಗರಾಭಿವೃದ್ಧಿ ವಲಸೆಗೆ ಕಾರಣಗಳನ್ನು ವಿವರಿಸಿ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು 5 ಪ್ರಶ್ನೆಗಳನ್ನು ಕೊಡ್ತಾರೆ. ನೀವು 3 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗ್ತದೆ. ವಿಭಾಗ C ಅಂತ ಬಂದಾಗ ಅಲ್ಲಿ ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತಗಳನ್ನು ವಿವರಿಸಿ. ಗ್ರಾಮೀಣ ಮನರಂಜನೆ ಕುರಿತು ಪ್ರಬಂಧ ಬರೆಯಿರಿ. ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ಗುರುತಿಸಿ. ನಗರ ಆರೋಗ್ಯ ಮತ್ತು ನೈರ್ಮಲ್ಯದ ಸಮಸ್ಯೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೀವೇನು ಮಾಡಬೇಕು? 2 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗಿರುವಂಥದ್ದು. ನಾವು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಯನ್ನೇ ಬಿಡಿಸ್ತಾ ಹೋಗುವ, ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗುವ. ಮೊದಲಿಗೆ ನಾವು 15 ಅಂಕದ ಪ್ರಶ್ನೆಯಿಂದ ನಾವು ಆರಂಭ ಮಾಡುವ. 15 ಅಂಕದ ಪ್ರಶ್ನೆಯಲ್ಲಿ ನಮಗೆ ಗ್ರಾಮೀಣ ಸಮಾಜಶಾಸ್ತ್ರದಿಂದ ಮೊದಲಿಗೆ ಬ್ಲಾಕ್ 1ರಲ್ಲಿ ಯಾವುದು ಬಂದಿರುವಂಥದ್ದು? ಗ್ರಾಮೀಣ ಸಮಾಜಶಾಸ್ತ್ರ, ಗ್ರಾಮೀಣ ಸಮುದಾಯದ ಉಗಮ ಬೆಳವಣಿಗೆ, ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು, ಗ್ರಾಮೀಣ ಧರ್ಮ ಮನರಂಜನೆ ಬಂದಿರುವಂಥದ್ದು. ಇದರಲ್ಲಿ 15 ಅಂಕದ ಪ್ರಶ್ನೆ ಅಂತ ಬಂದಾಗ ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಗ್ರಾಮೀಣ ಮನರಂಜನೆ ಅಂತ ಯಾವ ಪ್ರಶ್ನೆ ಬಂದಿದೆ? ಗ್ರಾಮೀಣ ಮನರಂಜನೆ ಅಂತ ಅವರು ಈ ಒಂದು ಇದರಲ್ಲಿ ನಮಗೆ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ, ಸ್ವರೂಪ, ವ್ಯಾಪ್ತಿ ಇದೆ. ಆಮೇಲೆ ಗ್ರಾಮ ಸಮುದಾಯದ ಉಗಮ ಬೆಳವಣಿಗೆ ಇದೆ, ಮಾದರಿಗಳಿದೆ, ಗುಣಲಕ್ಷಣಗಳಿದೆ, ವ್ಯತ್ಯಾಸಗಳಿದೆ, ಗ್ರಾಮೀಣ ಧರ್ಮದ ಬಗ್ಗೆ ಇದೆ, ಜಾರ್ಜ್ ಮನಿ ವ್ಯವಸ್ಥೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಲ್ಲಿ ನಾವು ನೋಡಿದರೆ ಗ್ರಾಮೀಣ ಮನರಂಜನೆಯ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನು ನೋಡುವ ಎಲ್ಲಿದೆ ಅಂತ. ಅದನ್ನು ಮೊದಲು ಗ್ರಾಮೀಣ ನೋಡಿ, ಆರಂಭದಲ್ಲಿ ನಾವು ನೋಡ್ತಾ ಹೋದರೆ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ನೀವು ಓದ್ಕೊಳ್ಬೇಕು. ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನೋಡಿ. 5 ಅಂಕದ ಪ್ರಶ್ನೆಯಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇವಾಗ ಪುಟ ಸಂಖ್ಯೆ 4-5ರಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ಅಂತ ಬಂದಾಗ ಯಾವ ಸಮಾಜಶಾಸ್ತ್ರಜ್ಞರು ಯಾವ ರೀತಿಯಾಗಿ ತಿಳಿಸಿದ್ದಾರೆ ಎನ್ನುವಂಥದ್ದು ಇಲ್ಲಿ ನೋಡಿ. ಆರಂಭದಲ್ಲಿ ನಾವಿಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರೀಯ ಸಂಗತಿಗಳನ್ನು ಮತ್ತು ತತ್ವಗಳನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಬಹುದೆಂದು ಟಿ ಲಿನ್ ಸ್ಮಿತ್ ರವರು ತಮ್ಮ ಸೋಷಿಯಾಲಜಿ ಆಫ್ ರೂರಲ್ ಲೈಫ್ ಎಂಬ ಗ್ರಂಥದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಟಿ ಲಿನ್ ಸ್ಮಿತ್ ಅವರ ಪ್ರಕಾರ ಗ್ರಾಮೀಣ ಸಮಾಜಶಾಸ್ತ್ರ ಅಂದರೆ ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರೀಯ ಸಂಗತಿಗಳನ್ನು ಮತ್ತು
ತತ್ವಗಳನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಬಹುದೆಂದು ಲಿನ್ ಸ್ಮಿತ್ ಅವರು ತಮ್ಮ ಸೋಷಿಯಲ್ ಆಫ್ ರೂರಲ್ ಲೈಫರಲ್ಲಿ ಅದರಲ್ಲಿ ಅವರು ವ್ಯಾಖ್ಯಾನಿಸಿರುವಂಥದ್ದು. ಇನ್ನು ಡಾಕ್ಟರ್ AR ದೇಸಾಯಿ ಅವರ ಪ್ರಕಾರ ಸಾಮಾಜಿಕ ವ್ಯವಸ್ಥೆಯ ರಚನೆ, ಕಾರ್ಯಗಳು ಮತ್ತು ಬೆಳವಣಿಗೆ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವುದು ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಮುಖ ಗುರಿಯಾಗಿರುತ್ತದೆ. ಸಾಮಾಜಿಕ ವ್ಯವಸ್ಥೆಯ ರಚನೆ, ಕಾರ್ಯಗಳು ಮತ್ತು ಬೆಳವಣಿಗೆ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವೇನು ಹೇಳ್ತೇವೆ, ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಮುಖ ಗುರಿಯಾಗಿರುತ್ತಾರೆ ಎಂದು ಹೆಸರಾಂತ ಭಾರತೀಯ ಗ್ರಾಮೀಣ ಸಮಾಜಶಾಸ್ತ್ರಜ್ಞರಾದ ಡಾಕ್ಟರ್ AR ದೇಸಾಯಿ ಅವರು ಹೇಳಿರುವಂಥದ್ದು. ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಯಾರು? ಸ್ಟೇಟ್ ಸ್ಟ್ಯಾಂಡರ್ಡ್ಸನ್ ಅವರು ಹೇಳಿರುವಂಥದ್ದು. ಈ ರೀತಿಯಾಗಿ ವ್ಯಾಖ್ಯೆಗಳನ್ನು ನೋಡ್ಕೊಳ್ಳಿ. 2-3 ವ್ಯಾಖ್ಯೆಗಳನ್ನು ಕಲ್ತ್ಕೊಳ್ಬೇಕು. 2-3 ವ್ಯಾಖ್ಯೆಗಳನ್ನು ಕಲ್ತುಕೊಂಡು ನಾವು ಈ ವ್ಯಾಖ್ಯೆಗಳಿಗೆ ಬರಿಬೇಕು. ಮೊದಲಿಗೆ ನೀವು ಒಂದು ಅರ್ಥದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ಎನ್ನುವ ವಿಚಾರವನ್ನು ಬರಿತಾ ಹೋಗಿ. ಅಂದರೆ ನಮ್ಮ ಸುತ್ತಮುತ್ತಲು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸುತ್ತಮುತ್ತಲಿನ ವಿಚಾರವೇ ಗ್ರಾಮೀಣ ಸಮಾಜಶಾಸ್ತ್ರ ಆಗಿರುತ್ತದೆ. ಪುಟಾಣಿಯಾದಂತಹ ಗ್ರಾಮ, ಪುಟ್ಟದಾದಂತಹ ಸಮಾಜ ಅಲ್ಲಿ, ಹಾಗೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶ ಆಗಿರುವಂಥದ್ದು. ಈ ರೀತಿಯಾಗಿ ಸ್ವಲ್ಪ ಪರಿಚಯವನ್ನು ಬರೆದ ನಂತರ ನೀವು ವ್ಯಾಖ್ಯೆಗಳನ್ನು ಬರಿತಾ ಹೋಗಿ. ವ್ಯಾಖ್ಯೆಗಳನ್ನು ಬರೆದ ನಂತರ ಸ್ವಲ್ಪ ಮುಕ್ತಾಯ ಅಂಶವನ್ನು ಕೂಡ ನೀವು ಬರಿಬೇಕಾಗ್ತದೆ. ಯಾವಾಗಲೂ ನಾನು ಹೇಳ್ತಾ ಇರುವಂಥದ್ದು, ನೀವು ಪ್ರಶ್ನೆ ಉತ್ತರವನ್ನು ಆಯ್ಕೆ ಮಾಡಬೇಕಾದ್ರೆ ವ್ಯಾಖ್ಯೆಗಳು ಅಂತ ಕೊಟ್ಟಿರೋದನ್ನು ಆಯ್ಕೆ ಮಾಡುವುದೇ ಬೇಡ, ಆಯ್ಕೆ ಮಾಡಲೇಬಾರ್ದು. ಒಂದು ವೇಳೆ ನಿಮಗೆ ಯಾವುದೂ ಇಲ್ಲ, ಇದು ಮಾತ್ರ ಗೊತ್ತಿದೆ, ಅಥವಾ ಇದರಲ್ಲಿ ನಿಮಗೆ 4ರಲ್ಲಿ 1 ಇದು ಗೊತ್ತಿದೆ, ಸರಿಯಾಗಿ ಗೊತ್ತಿದೆ ಅಂತ ಆದರೆ ನೀವು ವ್ಯಾಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಗ್ರಾಮೀಣ ಸಮಾಜಶಾಸ್ತ್ರ ವ್ಯಾಖ್ಯೆ ಅಥವಾ ಬೇರೆ ಇನ್ನಿತರ ವ್ಯಾಖ್ಯೆಗಳಿರ್ಬೋದು. ಆ ವ್ಯಾಖ್ಯೆಗಳು ಅಂತ ಬಂದಾಗ ಆಯ್ಕೆ ಮಾಡುವುದಕ್ಕಿಂತ ಒಂದು ವೇಳೆ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ವ್ಯಾಖ್ಯೆಗಳು ಅಂತ ಬಂದಾಗ ನಿಮಗೆ 5 ಅಂಕಕ್ಕೆ 5 ವ್ಯಾಖ್ಯೆಗಳು ಗೊತ್ತಿದ್ದರೆ ಮಾತ್ರ ಅಲ್ಲಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. 2 ವ್ಯಾಖ್ಯೆಗಳು ಗೊತ್ತಿರುವಂಥದ್ದು, ಒಂದೇ ವ್ಯಾಖ್ಯೆ ಗೊತ್ತಿರುವಂಥದ್ದಾದರೆ ನಿಮಗೆ ಒಳ್ಳೆಯ ಅಂಕ ಸಿಗೋದಿಲ್ಲ. ಆದ್ದರಿಂದ ನೀವು ಅದನ್ನು ತಗೊಳ್ಬೇಡಿ. ಟಿಪ್ಪಣಿ ರೀತಿಯಲ್ಲಿರುವಂಥದ್ದನ್ನು ಯಾವುದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು. ಅದರ ಉದ್ದೇಶಗಳಿರ್ಬೋದು, ಕಾರ್ಯಗಳಿರ್ಬೋದು, ಅದರ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ ಅರ್ಥವನ್ನು ನೀಡಿ ಟಿಪ್ಪಣಿಯನ್ನು ಬರೆಯಿರಿ ಅಂತಾದರೆ ಅಂತಹದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಯಾವ ರೀತಿ ಬರೆದ್ರೂ ಕೂಡ ಅದು ಒಳ್ಳೆಯ ಅಂಕಗಳೇ ಸಿಗ್ತದೆ. ಆದರೆ ವ್ಯಾಖ್ಯೆಗಳು ಅಂತ ಬಂದಾಗ ಯಾಕೆ ಅಂಕ ಸಿಗುವುದಿಲ್ಲ ಅಂತ ಹೇಳಿದರೆ, ವ್ಯಾಖ್ಯೆಗಳನ್ನು ಸಮಾಜಶಾಸ್ತ್ರಜ್ಞರೇ ಹೇಳಿರ್ತಾರೆ. ಸಮಾಜಶಾಸ್ತ್ರಜ್ಞರು ಹೇಳಿರುವಂಥ ವ್ಯಾಖ್ಯೆಗಳನ್ನು ಅವರು ಕೊಟ್ಟಿರುವ ರೀತಿಯಲ್ಲೇ ನಾವು ಬರೀಬೇಕಾಗ್ತದೆ. ತಪ್ಪಾಗಿ ಬರೆಯುವಂತಿಲ್ಲ, ಅಥವಾ ನಮ್ಮದೇ ವಾಕ್ಯದಲ್ಲಿ ಬರೆಯುವಂತಿಲ್ಲ. ನಮ್ಮ ಸ್ವಂತ ವಾಕ್ಯದಲ್ಲಿ ಆ ಒಂದು ವ್ಯಾಖ್ಯೆಗಳನ್ನು ಬರೆಯುವ ಹಾಗಿಲ್ಲ. ಆದ್ದರಿಂದ ಅದರಲ್ಲಿ ಅಂಕಗಳು ಸಿಗೋದಿಲ್ಲ. ಸರಿಯಾಗಿ ಗೊತ್ತಿದೆ ಅಂತಾದರೆ ಮಾತ್ರ ಆ ವ್ಯಾಖ್ಯೆಗಳನ್ನು ಬರೀಲಿಕ್ಕೆ ನೀವು ಹೋಗಿ. ಇಲ್ಲ ಅಂತಾದರೆ ನೀವು ಟಿಪ್ಪಣಿ ಬರೆಯುವುದನ್ನು, ಆಮೇಲೆ ಅರ್ಥ ನೀಡುವಂಥದ್ದನ್ನು, ಉದ್ದೇಶಗಳನ್ನು ತಿಳಿಸುವಂಥದ್ದು, ಲಕ್ಷಣಗಳನ್ನು ತಿಳಿಸಿ ಅಂತ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಇದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 2024ರಲ್ಲಿ ಬಂದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನೇ ನಾವು ನೋಡ್ತಾ ಹೋಗುವ. ಯಾವ ಪ್ರಶ್ನೆ ಬಂದಿದೆ? ಇನ್ನು ಗ್ರಾಮೀಣ ಸಮಾಜ ಅಂತ ಬಂದಾಗ ಗ್ರಾಮೀಣದ ಋಣದ ಭಾರ ಬಂದಿದೆ. ಇದು ಎಲ್ಲಿ ಬಂದಿದೆ? ಗ್ರಾಮೀಣ ಋಣದ ಭಾರ ಎನ್ನುವಂತಹ ಪ್ರಶ್ನೆ ಯಾವ ಭಾಗದಲ್ಲಿದೆ ಅಂತ ನೋಡ್ಕೊಳ್ಬೇಕು. ನಾವು ಆರಂಭದ ಮುಖಪುಟದಲ್ಲಿ ಗುರುತನ್ನು ಹಾಕ್ಕೊಂಡಿರ್ತೇವೆ ನೋಡಿ. ಆ ಗ್ರಾಮೀಣ ಋಣದ ಭಾರ ಯಾವ ಇದರಲ್ಲಿದೆ ಅಂತ ನೋಡಿಕೊಂಡು ನಾವು ನೋಡ್ತಾ ಹೋಗುವ. ಇನ್ನು ಬರುವಂಥದ್ದು ನಗರೀಕರಣ, ನಗರ ಪರಿಸರ ಎಲ್ಲ ಬರ್ತದೆ ನೋಡಿ. ನಗರೀಕರಣದ ಅರ್ಥ ಬರುವಂಥದ್ದು ಪುಟ ಸಂಖ್ಯೆ 331ರಲ್ಲಿದೆ. 331.
ನೋಡಿ ಇಲ್ಲಿ ನಗರದ ಗುಣಲಕ್ಷಣಗಳು ಸಿಕ್ಕಿತು ನೋಡಿ ನಮಗೆ. ನಗರದ ಗುಣಲಕ್ಷಣಗಳು ಇದು 10 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ. 2024ರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಕ್ಕೆ ಕೇಳಿದ್ದಾರೆ. ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ. ಪುಟ ಸಂಖ್ಯೆ 311ರಲ್ಲಿದೆ ನೋಡಿ ನಗರದ ಗುಣಲಕ್ಷಣಗಳು. ಘಟಕ 16ರಲ್ಲಿ ನಗರದ ಗುಣಲಕ್ಷಣಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ನಗರದ ವಿಧಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಆದ್ದರಿಂದ ನಗರದ ಗುಣಲಕ್ಷಣಗಳು ಮತ್ತು ನಗರದ ವಿಧಗಳನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ನಗರದ ಗುಣಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೇನೆ. ಇದು ವ್ಯತ್ಯಾಸಗಳಿರುವಂಥದ್ದು, ಅಂದರೆ ನಗರದ ಒಂದು ಬಗೆಗಿನ ವ್ಯಾಖ್ಯಾನದಲ್ಲಿ ಅದರ ವ್ಯಾಖ್ಯಾನಗಳು, ಕಾನೂನಾತ್ಮಕ ವ್ಯಾಖ್ಯಾನ, ಸಂಖ್ಯಾಶಾಸ್ತ್ರೀಯ ವ್ಯಾಖ್ಯಾನ, ಭೌಗೋಳಿಕ ವ್ಯಾಖ್ಯಾನ, ಉದ್ಯೋಗಾತ್ಮಕ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಖ್ಯಾನಗಳನ್ನು ಕೊಟ್ಟಿರುವಂಥದ್ದು. ನಮಗೆ ಬೇಕಾಗಿರುವಂಥದ್ದು ಲಕ್ಷಣ. ಪುಟ ಸಂಖ್ಯೆ 312ರಲ್ಲಿ ಲಕ್ಷಣ ಆರಂಭ ಆಗ್ತದೆ. ನಗರದ ಗುಣಲಕ್ಷಣಗಳು ಮತ್ತು ನಗರ ನಿವಾಸಿಗಳ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ನಗರದ ಗುಣಲಕ್ಷಣಗಳು ಅಂತ ಬರೀರಿ. ನಂತರ ಅದಕ್ಕಿರುವಂಥ ಪಾಯಿಂಟ್ಸ್ಗಳು. ಒಟ್ಟು ಎಷ್ಟು ಪಾಯಿಂಟ್ಸ್ ಇದೆ? 15 ಪಾಯಿಂಟ್ಸ್ ಇದೆ ಇದರಲ್ಲಿ. ಆ 15 ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೇನೆ. 1, ದೊಡ್ಡದಾದ ಗಾತ್ರ. 2, ಸಾಮಾಜಿಕ ಬಹುರೂಪತೆ. 3, ಅತಿಯಾದ ಅಂತರ ಅವಲಂಬನೆ. 4, ವೃತ್ತಿಗಳ ಪ್ರಾವೀಣ್ಯತೆ. ಅನುಸಂಗಿಕ ಸಂಬಂಧಗಳು. 6, ಅಪರಿಚಿತತ್ವ. 7, ಸಾಮುದಾಯಿಕ ಮನೋಭಾವದ ಕೊರತೆ. 8, ವರ್ಗ ವ್ಯವಸ್ಥೆ. 9, ಸ್ವಯಂ ಸೇವಾ ಸಂಘಗಳು. 10, ಸ್ಥಳ ಪ್ರತ್ಯೇಕೀಕರಣ. 11, ಆನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ. 12, ನಾಗರಿಕ ಪ್ರಜ್ಞೆ. 13, ದುರ್ಬಲ ಮೂಲಭೂತ ಸಂಸ್ಥೆಗಳು. 14, ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣ. 15, ಸಾಮಾಜಿಕ ಬದಲಾವಣೆಯ ಕೇಂದ್ರ. ಇವಿಷ್ಟು ಪಾಯಿಂಟ್ಸ್, 15 ಪಾಯಿಂಟ್ಸ್ಗಳು ನಗರದ ಗುಣಲಕ್ಷಣಗಳಲ್ಲಿ ಬರುವಂಥದ್ದು. ಮೊದಲನೇದಾಗಿ ದೊಡ್ಡದಾದ ಗಾತ್ರ. ದೊಡ್ಡದಾದ ಗಾತ್ರ ಅಂದರೆ ಏನು? ನಗರ ಅಂತ ಬಂದ ಕೂಡಲೇ ಅಲ್ಲಿ ದೊಡ್ಡದಾದ ಪ್ರದೇಶ ಇರ್ತದೆ, ಜನಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ದೊಡ್ಡದಾದ ಗಾತ್ರ, ಇಲ್ಲಿ ನಗರದ ಗಾತ್ರ ಮತ್ತು ಜನಸಾಂದ್ರತೆಯು ದೊಡ್ಡದು. ನಿಜ ಹೇಳಬೇಕಂದ್ರೆ ಗ್ರಾಮ, ಪಟ್ಟಣ, ನಗರಗಳಿಗಿರುವ ವ್ಯತ್ಯಾಸ ಅಂತ ಹೇಳಿದರೆ ಜನಸಂಖ್ಯೆಯಲ್ಲಿ ಹೆಚ್ಚಳ ಇರುವಂಥದ್ದು. ಈಗ ನೀವೊಂದು ನಗರ ಅಂತ ಹೇಳಬೇಕಾದ್ರೆ ನಮಗೆ ಹೇಗೆ ಗೊತ್ತಾಗ್ತದೆ ಹೇಳಿ? ದೊಡ್ಡದಾದ ಪ್ರದೇಶ ಇದ್ದರೆ ಅದಕ್ಕೆ ನಾವು ನಗರ ಅಂತ ಹೇಳ್ತೇವೆ. ತುಂಬ ಜನಸಂಖ್ಯೆ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಗರ ಅಂತ ಹೇಳ್ತೇವೆ, ನಗರ, ಪಟ್ಟಣ ಅಂತ ಹೇಳ್ತೇವೆ. ಯಾವಾಗ ಪುಟ್ಟದಾದ ಗ್ರಾಮ ಕಾಣ್ತದೆ ಅಥವಾ ಪುಟ್ಟದಾದ ಒಂದು ಪ್ರದೇಶ ಕಾಣ್ತೇವೆ, ಅದನ್ನು ನಾವು ಹಳ್ಳಿ, ಗ್ರಾಮ ಅಂತ ಕರಿತೇವೆ. ಅಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಾರೆ ಅಂತ ಹೇಳಿದರೆ ಅದೊಂದು ಪುಟಾಣಿ ಗ್ರಾಮ, ಅದೊಂದು ಪುಟ್ಟ ಹಳ್ಳಿ ಅಂತ ನಾವು ಹೇಳುವಂಥದ್ದು. ಅದೇ ರೀತಿ ನಗರ ಅಂತ ಬಂದಾಗ ಅದು ದೊಡ್ಡದಾದ ಗಾತ್ರವನ್ನು ಹೊಂದಿರುವಂಥದ್ದು. ಅಲ್ಲಿ ದೊಡ್ಡ ಕಟ್ಟಡಗಳಿರುವಂಥದ್ದು, ದೊಡ್ಡ ಎಲ್ಲ ಕೂಡ ತುಂಬನೇ ಇರುವಂಥದ್ದನ್ನು ಕಾಣ್ಬೋದು. ಒಂದು ನಗರ ನಿರಂತರವಾಗಿ ಕೇವಲ ಅದರ ಆಂತರಿಕ ಜನಸಂಖ್ಯೆ ಬೆಳವಣಿಗೆಯಿಂದ ಮಾತ್ರವೇ ಅಲ್ಲವಾದರೂ ದೊಡ್ಡ ಪ್ರಮಾಣದ ಭೌಗೋಳಿಕ ಪ್ರದೇಶಗಳಿಂದಲೂ ಕೂಡ ಆಗ್ತಾನೆ ಹೋಗ್ತದೆ ಎನ್ನುವಂಥದ್ದು. ಸಾಮಾಜಿಕ ಬಹುರೂಪತೆ. ನಗರವು ಬೇರೆ ಬೇರೆ ಸಂಸ್ಕೃತಿ, ಭಾಷೆ, ಧರ್ಮ, ಸಂಪ್ರದಾಯಗಳ ಸಂಗಮ. ನಗರವು ವಿವಿಧ ಹಿನ್ನೆಲೆ ಮತ್ತು ಆಸಕ್ತಿಗಳನ್ನು ಹೊಂದಿದ್ದು ಒಂದೇ ಕಡೆ ವಾಸಿಸುತ್ತಾ ವಲಸೆಯ ಜನರಿಂದ ಕೂಡಿರುವ ಪ್ರದೇಶವಾಗಿದೆ. ಉದಾಹರಣೆಗೆ ಬೆಂಗಳೂರಿನಲ್ಲಿರುವ ಬಹುಮಹಡಿ ಕಟ್ಟಡಗಳು ಇಲ್ಲಿ ಭಾರತದ ವಿವಿಧ ಪ್ರದೇಶಗಳಿಂದ ಬಂದಿರುವ ಬೇರೆ ಬೇರೆ ಭಾಷೆಯನ್ನಾಡುವಂತಹ ಧರ್ಮಗಳನ್ನು ಅನುಸರಿಸುವ ಜನರನ್ನು ಕೂಡ ಕಾಣ್ತಾ ಇರ್ಬೋದು. ಅಂದರೆ ಅಲ್ಲಿ ಸಾಮಾಜಿಕ ಬಹುರೂಪತೆಯನ್ನು ಕಾಣ್ತೇವೆ. ಈಗ ಗ್ರಾಮ ಅಂತ ಹೇಳಿದ ಕೂಡಲೇ ಅಲ್ಲಿ ಜನಸಂಖ್ಯೆ ಕಡಿಮೆ, ಅಲ್ಲಿ
ಸ್ವಲ್ಪ ಒಂದು ಭಾಷೆ ಮಾತನಾಡುವಂಥ ಜನರು ಇರ್ತಾರೆ, ಕೆಲವು ಒಂದೇ ರೀತಿಯ ಸಂಸ್ಕೃತಿಯನ್ನೆಲ್ಲ ಕಾಣ್ಬೋದು. ಆದರೆ ನಗರ ಹಾಗಲ್ಲ. ಯಾಕಂದರೆ ತುಂಬ ಜನಸಂಖ್ಯೆ ಇದೆ, ದೊಡ್ಡದಾದ ಪ್ರದೇಶ ಇದೆ, ಅಲ್ಲಿ ಬೇರೆ ಬೇರೆ ಸಂಸ್ಕೃತಿಯವರು ಇರ್ತಾರೆ, ಬೇರೆ ಬೇರೆ ಭಾಷೆಯನ್ನು ಮಾತನಾಡ್ತಾರೆ, ಬೇರೆ ಬೇರೆ ಧರ್ಮವನ್ನು ಅನುಸರಿಸ್ತಾರೆ, ಬೇರೆ ಬೇರೆ ಸಂಪ್ರದಾಯವನ್ನು ಅನುಸರಿಸ್ತಾರೆ. ಆದ್ದರಿಂದ ಸಾಮಾಜಿಕ ಬಹುರೂಪತೆ ನಗರಗಳಲ್ಲಿ ಇದೆ. 3ನೇ ಪಾಯಿಂಟ್, ಅತಿಯಾದ ಅಂತರವಲಂಬನೆ. ನಗರದ ಗುಣಲಕ್ಷಣಗಳಲ್ಲಿ ಒಂದು, ನಗರವಾಸಿಗಳಲ್ಲಿ ಅತಿಯಾದ ಆಂತರಿಕ ಅವಲಂಬನೆ ಇರುವಂಥದ್ದನ್ನು ಕಾಣ್ಬೋದು. ಒಬ್ಬರು ಮತ್ತೊಬ್ಬರಿಗಾಗಿ, ತಮ್ಮ ಅಸ್ತಿತ್ವಕ್ಕಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಅವಲಂಬಿಸುತ್ತಾರೆ. ಇದನ್ನೇ ಎಮಿಲೆ ಡರ್ಕಿಮ್ ಅವರು ಜೈವಿಕ ಐಕ್ಯಮತ್ಯ ಅಂತ ಕರೆದಿದ್ದಾರೆ ಅಂತೆ. ಅವಲಂಬನೆ ಮಾಡ್ತಾರೆ ಒಬ್ಬರಿಗೊಬ್ಬರು. ಈಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದರೆ ಅವರೇ ಕಷ್ಟಪಟ್ಟು ದುಡಿಯುವಂಥದ್ದು, ಅವರೇ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು, ತೋಟದ ಕೆಲಸಗಳನ್ನು ಮಾಡುವಂಥದ್ದು, ಗದ್ದೆಗಳ ಕೆಲಸಗಳನ್ನು ಅವರೇ ಮಾಡುವಂಥದ್ದನ್ನೆಲ್ಲ ಕಾಣ್ಬೋದು. ಇಲ್ಲಿ ನೀವು ನಗರ ಅಂತ ಬಂದಾಗ ಅಲ್ಲಿ ಅವರೇನು ಹೇಳ್ತಾ ಇದ್ದಾರೆ, ಅತಿಯಾಗಿ ಅಂತರವಲಂಬನೆ ಆಗ್ತಾ ಇದ್ದಾರೆ. ಈಗ ಅವಲಂಬನೆ ಆಗ್ತಾರೆ, ಎಲ್ಲರೂ ಅವಲಂಬನೆ ಆಗ್ತಾರೆ, ಆದರೆ ಅತಿಯಾಗಿ ಅವಲಂಬನೆ ಆಗ್ತಾರೆ ನಗರಗಳಲ್ಲಿ. 4ನೇ ಪಾಯಿಂಟ್, ವೃತ್ತಿಗಳ ಪ್ರಾವೀಣ್ಯತೆ. ನಗರಗಳಲ್ಲಿ ವಾಸಿಸುವಂತಹ ಬಹುತೇಕ ಜನರು ಅವರ ವೃತ್ತಿಯಲ್ಲಿ ಅರ್ಹರಾಗಿರುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರು ಕೃಷಿಗೆ ಸಂಬಂಧಿಸಿದ ಉದ್ಯೋಗದಲ್ಲಿ ನಿರತರಾಗಿರುತ್ತಾರೆ. ಆದರೆ ನಗರಗಳಲ್ಲಿ ವಾಸಿಸುವವರು ಕೆಲಸದ ಸ್ವರೂಪ ಬಹುಮುಖಿಯಾಗಿರುತ್ತದೆ. ಇದಕ್ಕೆ ಕಾರಣ ಅವರ ವಿದ್ಯಾ ಅರ್ಹತೆ ಮತ್ತು ಪ್ರಾವೀಣ್ಯತೆಯಿಂದ ನಗರದಲ್ಲಿ ಕೆಲಸವನ್ನು ಹುಡುಕ್ತಾ ಹೋಗ್ತಾರೆ. ಅಂದರೆ ವೃತ್ತಿಗಳ ಪ್ರಾವೀಣ್ಯತೆಯನ್ನು ಹೊಂದ್ತಾರೆ. ಹೆಚ್ಚು ಕಲಿತವರು ಏನು ಮಾಡ್ತಾರೆ, ಹೆಚ್ಚು ಉದ್ಯೋಗವನ್ನು ಪಡೆಯುವುದಕ್ಕೋಸ್ಕರ ಉದ್ಯೋಗದಲ್ಲಿರುವವರೆಲ್ಲ ಕೂಡ ನಗರದಲ್ಲಿರುವ ನೀವು ಗ್ರಾಮೀಣ ಪ್ರದೇಶ ಅಂತ ಬಂದಾಗ ಅಲ್ಲಿ ಉದ್ಯೋಗಗಳೆಲ್ಲ ತಮ್ಮ ಹೊಲಗಳಲ್ಲಿ, ಗದ್ದೆಗಳಲ್ಲಿ ಅಥವಾ ತೋಟಗಳಲ್ಲಿ ಇರ್ತದೆ ವಿನಃ ದೊಡ್ಡ ದೊಡ್ಡ ಕಂಪನಿಗಳಾಗಲಿ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇರುವಂಥದ್ದಲ್ಲ. ನಗರಗಳಲ್ಲಿ ವೃತ್ತಿ ಪ್ರಾವೀಣ್ಯತೆ ಇರ್ತದೆ. ಅನುಸಂಗಿಕ ಸಂಬಂಧಗಳು. 5ನೇ ಪಾಯಿಂಟ್, ಅನುಸಂಗಿಕ ಸಂಬಂಧಗಳು. ಅಂದರೆ ಈ ನಗರ ಪ್ರದೇಶಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲ ಸಂಬಂಧವು ತಾತ್ಕಾಲಿಕವಾಗಿರುವಂಥದ್ದು. ಉದಾಹರಣೆಗೆ ವ್ಯಾಪಾರಗಾರ ಮತ್ತು ಒಬ್ಬ ಬಳಕೆದಾರ ನಡುವಿನ ಸಂಬಂಧ ಆಗಿರ್ಬೋದು, ಒಬ್ಬ ವೈದ್ಯ ಮತ್ತು ರೋಗಿಯ ಸಂಬಂಧ ಆಗಿರ್ಬೋದು, ಒಬ್ಬ ವಿದ್ಯುತ್ಗಾರ ಮತ್ತು ಮನೆಯ ಬಳಕೆದಾರರ ಇವರಿಬ್ಬರ ನಡುವಿನ ಸಂಬಂಧವಾಗಿರ್ಬೋದು, ಅಥವಾ ಕೇವಲ ಒಂದು ಕೆಲಸ ಅಥವಾ ಒಬ್ಬ ಸಂಬಂಧ ಇದೆಲ್ಲ ಕೂಡ ಏನಾಗಿರ್ತದೆ ಅಂದರೆ ತಾತ್ಕಾಲಿಕವಾಗಿ ಮಾತ್ರ ಇರ್ತದೆ ಹೊರತು ಶಾಶ್ವತವಾದ ಸಂಬಂಧ ಅಲ್ಲ. ಒಮ್ಮೆ ಅವಶ್ಯಕತೆ ಅಥವಾ ಅದು ತೃಪ್ತಿ ಆದರೆ ಕೂಡಲೇ ಏನಾಗ್ತದೆ, ಅವರ ಅವಶ್ಯಕತೆ ಇಲ್ಲದ ಕೂಡಲೇ ಅವರನ್ನು ಮರೆತು ಬಿಡುವಂಥದ್ದು, ಅವರ ಜೊತೆ ಸೇರೋದೇ ಇಲ್ಲ. ಇದು ಅನುಸಂಗಿಕ ಸಂಬಂಧ ಎಲ್ಲಿರುವಂಥದ್ದು? ನಗರಗಳಲ್ಲಿ ಅತೀ ಹೆಚ್ಚು ಜನಸಾಂದ್ರತೆ ಇರುವುದರಿಂದ ಈ ರೀತಿ ಆಗಿರುವಂಥದ್ದು. ಸಾಮಾಜಿಕ ಸಂಬಂಧಗಳು ಅನುಸಂಗಿಕ ಸ್ವರೂಪದ್ದಾಗಿರ್ತದೆ. ಮತ್ತು ಇಲ್ಲಿ ಏನಾಗ್ತದೆ, ಗುರಿ ಮುಟ್ಟುವ ತನಕ ಮಾತ್ರ ಜೊತೆಗಿರ್ತಾರೆ, ಅದ ನಂತರದಲ್ಲಿ ಅವರ ಪಾಡಿಗೆ ಅವರು ಹೋಗುವಂಥದ್ದನ್ನು ಕಾಣ್ಬೋದು. 6ನೇದು ಅಪರಿಚಿತತ್ವ. ಈಗ ಬಸ್ ನಿಲ್ದಾಣದಲ್ಲಿರ್ಬೋದು, ರೈಲ್ವೆ ಸ್ಟೇಷನ್ನಲ್ಲಿರ್ಬೋದು, ಸಿನಿಮಾ ಮಂದಿರ ಮುಂತಾದ ಕಡೆಗಳಲ್ಲಿ ಗುಂಪಿನಲ್ಲಿ ಒಬ್ಬರಿಗೆ ಒಬ್ಬರು ಗೊತ್ತಿಲ್ಲದಿರ್ಬೋದು, ಗೊತ್ತಿರೋದೇ ಇಲ್ಲ. ಹೆಚ್ಚಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಯಾರಿಗೋ ಒಬ್ಬರು ಕೂಡ ಪರಿಚಯ ಇರೋದಿಲ್ಲ. ಯಾಕಂದರೆ ಅಷ್ಟು ಜನಸಂಖ್ಯೆ ಹೆಚ್ಚಿರೋದ್ರಿಂದ ಅಪರಿಚಿತತ್ವವೇ ಹೆಚ್ಚು ಕಾಣ್ತಾ ಇರುವಂಥದ್ದು. ಇನ್ನು 7ನೇ ಪಾಯಿಂಟ್ನಲ್ಲಿ ಸಾಮುದಾಯಿಕ ಮನೋಭಾವದ ಕೊರತೆ. ಸಾಮುದಾಯಿಕ ಮನೋಭಾವದ ಕೊರತೆ ಅಂತ ಹೇಳಿದರೆ ನಗರ ಇವರಿಗೆ ಇರುವಂಥ ಒಂದು ಕೊರತೆ ಅಂತ ಹೇಳಿದರೆ ಅದುವೇ. ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಇಲ್ಲವೇ ಇಲ್ಲ ಅವರಿಗೆ. ನಗರಗಳಲ್ಲಿನ ಹೆಚ್ಚಿನ ಜನಸಂಖ್ಯೆ, ಎಲ್ಲರಿಗೂ ಅಂತಲ್ಲ ಕೆಲವರಿಗೆ, ನಗರಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯ ಮತ್ತೊಂದು ಫಲಿತಾಂಶ ಅಂತ ಹೇಳಿದರೆ ಜನರಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆ ಇಲ್ಲ, ಅವರಲ್ಲಿ ಅಭಾವವಿದೆ. ಇದೆ, ಕೆಲವರಲ್ಲಿದೆ, ಎಲ್ಲರಲ್ಲಿ ಇಲ್ಲ. ದೊಡ್ಡ ನಗರದಲ್ಲಿ ಜನರು ಕೆಲವೊಮ್ಮೆ ಬೀದಿಯಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಬಿದ್ದಿದ್ದನು ನಿಂತು ನೋಡುತ್ತಾರೆ ವಿನಃ ಅವರಿಗೆ ಹೋಗಿ ಸಹಾಯ ಮಾಡುವಂತಹ ಗೋಜಿಗೆ ಯಾರು ಕೂಡ ಹೋಗುವುದಿಲ್ಲ. ಅನೇಕ ಜನರು ತಮ್ಮ ಪಕ್ಕದ ಮನೆಯಲ್ಲಿಯೇ ತಮ್ಮ ಕಟ್ಟಡದಲ್ಲಿ ವಾಸಿಸುತ್ತಿದ್ದರು, ಅವರಿಗೆ ಯಾರು ಒಬ್ಬರನ್ನೊಬ್ಬರು ಪರಿಚಯ ಕೂಡ ಇರೋದಿಲ್ಲ. ಇನ್ನು 8ನೇ ಪಾಯಿಂಟ್ನಲ್ಲಿ ವರ್ಗ ವ್ಯವಸ್ಥೆ. ವರ್ಗ ಮಾಡ್ತಾರೆ ನೋಡಿ, ಶ್ರೀಮಂತರು, ಬಡವರು, ಕೊಳಗೇರಿಗಳು, ಅತಿ ಬಡವರು, ನಿರ್ಗತಿಕರು, ರಾತ್ರಿ ಹೊತ್ತು ಪಾದಚಾರಿ ಮಾರ್ಗದಲ್ಲಿ ಮಲಗುವವರು, ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡುವಂಥದ್ದು ನಗರ ಪ್ರದೇಶಗಳಲ್ಲಿ. ನಗರವು ಗೋಚರಿಸುವುದು ಸಾಮಾಜಿಕ ರಚನೆಯ ಆಧಾರದ ಮೇಲೆ ಆದರೂ ತನ್ಮೂಲಕ ವರ್ಗ ವ್ಯವಸ್ಥೆ ಇದಕ್ಕೆ ಆಧಾರವಾಗಿ ಕಾಣುವಂಥದ್ದು. 9ನೇ ಪಾಯಿಂಟ್, ಸ್ವಯಂ ಸೇವಾ ಸಂಘಗಳು. ನಗರ ಜೀವನವು ಅನೇಕ ರೀತಿಯ ಸ್ವಯಂ ಸೇವಾ ಸಂಘಗಳಿಂದಾಗಿದ್ದು ಬಹುರೂಪತೆಯ ಹಿನ್ನೆಲೆಯಿಂದ ಬರುವ ಜನಹಿತಾಸಕ್ತಿಯನ್ನು ಪೂರೈಸಬೇಕಾಗಿದೆ. ಉದಾಹರಣೆಗೆ ಒಬ್ಬರಿಗೆ ಕ್ಲಬ್ಗಳು, ರೋಟರಿ, ಸಿನಿಮಾ ಥಿಯೇಟರ್, ಸಮಾಜ ಸೇವೆ ಸಂಘಟನೆಗಳು, ವೃತ್ತಿಪರ ಮತ್ತು ಧಾರ್ಮಿಕ ಸಂಘಟನೆ ಮುಂತಾದವುಗಳನ್ನು ಹೊಂದಿರಬಹುದು. ಇಂತಹ ಸ್ವಯಂ ಸೇವಾ ಸಂಘಟನೆಗಳು ಇಂತಹ ಆಸಕ್ತಿಗಳನ್ನು ಪೂರೈಸಲು ಒಗ್ಗೂಡಬಹುದು. 10ನೇ ಪಾಯಿಂಟ್, ಸ್ಥಳ ಪ್ರತ್ಯೇಕೀಕರಣ.
ನಗರವು ಏಕರೂಪತೆಯ ಸ್ವರೂಪದಿಂದ ಕೂಡಿದೆ. ನಗರದಲ್ಲಿನ ಭೌಗೋಳಿಕ ಬೆಳವಣಿಗೆಯು ಅನೇಕ ಅಂಶಗಳಿಂದ ಕೂಡಿದ್ದು ಜನರು ಒಂದೇ ತೆರನಾದ ಸಾಮಾಜಿಕ ಅಥವಾ ವೃತ್ತಿಯ ಹಿನ್ನೆಲೆಯವರು ಜೊತೆಯಾಗ್ತಾರೆ ಅಥವಾ ಒಂದೇ ಕಡೆ ಕೂಡ ನೆಲೆಯನ್ನು ನಿಲ್ತಾರೆ. ಸ್ಥಳದ ಪ್ರತ್ಯೇಕೀಕರಣ ಮಾಡುವಂಥದ್ದು. 11ನೇ ಪಾಯಿಂಟ್, ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ. ಈಗ ನಗರ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆ ತುಂಬಾ ಇರ್ತದೆ. ಯಾಕಂದರೆ ದೊಡ್ಡದಾದ ಪ್ರದೇಶ ಇರೋದರಿಂದ ಅದರ ಜೊತೆಗೆ ಅಲ್ಲಿನ ಜನಸಂಖ್ಯೆ ಕೂಡ ಹೆಚ್ಚಾಗಿರುವ ಕಾರಣ ಏನಾಗ್ತದೆ ಅಂದರೆ, ಏನಾದರೂ ಒಂದು ಸಮಸ್ಯೆ ಬಂದಾಗ ಅಲ್ಲಿ ಪೊಲೀಸ್ ಬೇಕು, ಕಾನೂನು ಬೇಕು, ನ್ಯಾಯಾಲಯಗಳು ಬೇಕು, ವಕೀಲರು ಬೇಕು, ಕಾನೂನಾತ್ಮಕ ವ್ಯವಸ್ಥೆ ಮುಂತಾದವುಗಳ ಮೂಲಕ ಅಪರಾಧ ಮತ್ತು ಇನ್ನಿತರ ಸಾಮಾಜಿಕ ವಿಘಟನೆಗಳು ತಡೆಯಬಹುದು. ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ ಬೇಕಾಗಿರುವಂಥದ್ದು ನಗರ ಪ್ರದೇಶಗಳಿಗೆ. ಇನ್ನು 12ನೇ ಪಾಯಿಂಟ್ ಬಂದಾಗ ನಾಗರಿಕ ಪ್ರಜ್ಞೆ. ನಗರವಾಸಿಗಳಿಗೆ ಮೂಲಭೂತ ಅವಶ್ಯಕತೆಗಳನ್ನು ನೀಡಿದರೆ ಮಾತ್ರ ನಗರ ಉಳಿಯಬಹುದು. ನಗರವು ಜನರಿಗೆ ಆರೋಗ್ಯ, ಶುಚಿತ್ವದ ಅಗತ್ಯವನ್ನು ಪೂರೈಸಬೇಕು. ಪ್ರತಿ ನಗರವು ಚುನಾವಣೆ ಅಥವಾ ನಾಮನಿರ್ದೇಶನಗೊಂಡ ಸದಸ್ಯರಿಂದಾದ ಮುನ್ಸಿಪಾಲಿಟಿ ಇಲ್ಲವೇ ನಗರ ಪಾಲಿಕೆಗಳನ್ನು ಹೊಂದಿರುತ್ತದೆ. ನಗರ ಸರ್ಕಾರವು ನಗರದ ಬೀದಿಗಳನ್ನು ಸ್ವಚ್ಛಗೊಳಿಸುವುದು, ಬೀದಿ ದೀಪ ಅಳವಡಿಸುವುದು, ಆಸ್ಪತ್ರೆಗಳ ನಿರ್ವಹಣೆ ಮಾಡುವುದು, ನಿರುಪಯುಕ್ತ ವಸ್ತುಗಳನ್ನು ಸ್ವಚ್ಛಗೊಳಿಸಬೇಕಾದುದು ಹೊಣೆಗಾರಿಕೆಯಾಗಿದೆ. ಇನ್ನು 13ನೇ ಪಾಯಿಂಟ್, ದುರ್ಬಲ ಮೂಲಭೂತ ಸಂಸ್ಥೆಗಳು. ನಗರಗಳಲ್ಲಿ ಮೂಲಭೂತ ಸಂಸ್ಥೆಗಳು, ವಿಶೇಷವಾಗಿ ಕುಟುಂಬ, ವಿವಾಹ ಮತ್ತು ಧರ್ಮವು ದುರ್ಬಲವಾಗಿದೆ. ಒತ್ತಡದ ಕಾರಣದಿಂದಾಗಿ ಅವಿಭಕ್ತ ಕುಟುಂಬವು ಉಳಿಯಲು ಸೆಣಸಾಡುತ್ತಿದೆ. ಮಕ್ಕಳು ಬೆಳೆದಂತೆ ಏನಾಗ್ತಾ ಇದ್ದಾರೆ, ದುರ್ಬಲ ಮೂಲಭೂತ ಸಂಸ್ಥೆಗಳಾಗ್ತಾ ಇದೆ. ಒಂದು ಕುಟುಂಬದಲ್ಲಿ ವಯಸ್ಸಾದ ತಂದೆ ತಾಯಿಗಳು ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲದಾಗಿದೆ. ಆಸಕ್ತಿಗಳಲ್ಲಿ ಹೊಂದಾಣಿಕೆಯ ಕೊರತೆಯಿಂದಾಗಿ ವಿಚ್ಛೇದನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಕಾರಣದಿಂದ ನೋಡಿದರೆ ದುರ್ಬಲ ಮೂಲಭೂತ ಸಂಸ್ಥೆಗಳಿದೆ ಅಂತ ಹೇಳುವಂಥದ್ದು. 14ನೇ ಪಾಯಿಂಟ್, ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣ. ಅನೇಕ ಅಂಶಗಳು ನಗರ ಸಮಾಜದಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ನಗರದ ಬಡತನದ ಮಹದಾಕಾಂಕ್ಷೆ, ನಿರುದ್ಯೋಗ, ಹೆಚ್ಚಾದ ಜನಜೀವನದ ವೆಚ್ಚ, ಕೆಟ್ಟ ಸಹವಾಸ, ಅತಿರೇಕದ ಬಳಕೆದಾರಿಕೆ ಎಲ್ಲ ಕೂಡ ನಗರದಲ್ಲಿ ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇನ್ನು 15ನೇ ಪಾಯಿಂಟ್, ಸಾಮಾಜಿಕ ಬದಲಾವಣೆಯ ಕೇಂದ್ರ. ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ನಗರವು ಸಾಮಾಜಿಕ ಬದಲಾವಣೆಯ ಕೇಂದ್ರವೆನ್ನಲಾಗಿದೆ. ನಗರಗಳಲ್ಲಿ ಕಂಡುಬರುವಂತಹ ನೂತನ ಉಪಾಯಗಳು, ಸಂಶೋಧನೆಗಳು, ನೂತನ ಜೀವನ ಶೈಲಿ, ಹೊಸ ರೀತಿಯ ಕಲೆ, ಸಂಸ್ಕೃತಿಯನ್ನು ಕಾಣಬಹುದು. ಜನರು ಕಟ್ಟುಪಾಡುಗಳು, ಸಂಪ್ರದಾಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಅವರು ತುಂಬ ಆಧುನಿಕ ಮತ್ತು ಮುಂದುವರಿದ ಸ್ವರೂಪದರಾಗಿದ್ದಾರೆ. ಸಾಮಾಜಿಕ ಏರಿಳಿತಗಳನ್ನು ಕೆಲವೊಮ್ಮೆ ಸಹಿಸಿಕೊಂಡು ಪ್ರೋತ್ಸಾಹಿಸಬಹುದು. ಕೆಲವೊಮ್ಮೆ ಇವುಗಳು ನೈತಿಕ ಅಂಧಪತನಕ್ಕೂ ಕೂಡ ಕಾರಣವಾಗ್ತದೆ. ಇವಿಷ್ಟು ಕಾರಣಗಳು ನಗರದ ಗುಣಲಕ್ಷಣಗಳಲ್ಲಿ ಬರ್ತದೆ. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ನೀವು ಕೂಡ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಕೂಡ ಬರ್ಕೊಳ್ಳಿ. ನಗರದ ಗುಣಲಕ್ಷಣಗಳು: ದೊಡ್ಡದಾದ ಗಾತ್ರ, 2 ಸಾಮಾಜಿಕ ಬಹುರೂಪತೆ, 3 ಅತಿಯಾದ ಅಂತರವಲಂಬನೆ, 4 ವೃತ್ತಿಗಳ ಪ್ರಾವೀಣ್ಯತೆ, 5 ಅನುಸಂಗಿಕ ಸಂಬಂಧಗಳು, 6 ಅಪರಿಚಿತತ್ವ, 7 ಸಾಮುದಾಯಿಕ ಮನೋಭಾವದ ಕೊರತೆ, 8 ವರ್ಗ ವ್ಯವಸ್ಥೆ, 9 ಸ್ವಯಂ ಸೇವಾ ಸಂಘಗಳು, 10 ಸ್ಥಳ ಪ್ರತ್ಯೇಕೀಕರಣ, 11 ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ, 12 ನಾಗರಿಕ ಪ್ರಜ್ಞೆ, 13 ದುರ್ಬಲ ಮೂಲಭೂತ ಸಂಸ್ಥೆಗಳು, 14 ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣ, 15 ಸಾಮಾಜಿಕ ಬದಲಾವಣೆಯ ಕೇಂದ್ರ. ಇವಿಷ್ಟನ್ನು ನೀವು ಬರ್ಕೊಳ್ಳಿ, ಓದ್ಕೊಳ್ಳಿ, ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆಗಳನ್ನು ನೋಡ್ತಾ ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋಗಬೇಕು. ಅದರ ಪಾಯಿಂಟ್ಸ್ಗಳನ್ನು ಕೂಡ ಬರೀತಾ ಹೋಗಬೇಕು. ಈಗಾಗಲೇ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡ್ರೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವ ಯಾವ ವಿಷಯಗಳು ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.